ನೋಡಿ ಮಕ್ಕಳೇ, ನಾವು ಹಿಂದಿನ ವಿಡಿಯೋದಲ್ಲಿ ಸ್ವರೂಪ ತ್ರಿಕೋನಗಳ ಪರೀಕ್ಷೆಗಳ ಮೇಲಿನ ಕೆಲವು ಉದಾಹರಣೆಗಳನ್ನ ನೋಡಿದ್ದೇವೆ. ಅಂದ್ರೆ ಕೋ ಪರೀಕ್ಷೆ ಅಥವಾ ಕೋ ಪರೀಕ್ಷೆ, ಭೂ ಪರೀಕ್ಷೆ ಹಾಗೂ ಭುಜ ಪರೀಕ್ಷೆಯ ಮೇಲಿನ ಕೆಲವು ಉದಾಹರಣೆಗಳನ್ನ ನಾವು ನೋಡಿದ್ದೇವೆ. ಈಗ ಇದೇ ಪಾಠದಲ್ಲಿ ಅಂದ್ರೆ ಸ್ವರೂಪತೆಯಲ್ಲಿಯ ಇನ್ನೂ ಕೆಲವು ಒಂದು ಮಹತ್ವದ ಪ್ರಮೇಯವನ್ನು ನೋಡುವ. ಸಮರೂಪ ತ್ರಿಕೋನಗಳ ಕ್ಷೇತ್ರಫಲಗಳ ಪ್ರಮೇಯ, ಥಿಯರಮ್ ಆಫ್ ಏರಿಯಾಸ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್. ಈ ಪ್ರಮೇಯ ನಮಗೆ 4 ಗುಣಗಳ ಪ್ರಮೇಯ ಇರುತ್ತದೆ. ನೋಡಿ ಮಕ್ಕಳೇ, ಪ್ರಮೇಯ: ಎರಡು ತ್ರಿಕೋನಗಳು ಸ್ವರೂಪ ಇದ್ದರೆ ಅವುಗಳ ಕ್ಷೇತ್ರಫಲಗಳ ಗುಣೋತ್ತರವು ಅವುಗಳ ಸಂಗತ ಭುಜಗಳ ವರ್ಗಗಳ ಗುಣೋತ್ತರದಷ್ಟು ಇರುತ್ತದೆ. ಅಂದ್ರೆ ಎರಡು ತ್ರಿಕೋನಗಳು ಸಮರೂಪವಾಗಿದ್ರೆ ಅಂದ್ರೆ ಸ್ವರೂಪವಾಗಿದ್ರೆ ಅವುಗಳ ಕ್ಷೇತ್ರಫಲಗಳ ಗುಣೋತ್ತರವು ಅವುಗಳ ಸಂಗತ ಭುಜಗಳ ವರ್ಗಗಳ ಗುಣೋತ್ತರದಷ್ಟು ಇರುತ್ತದೆ. ಈ ಪ್ರಮೇಯ ಇನ್ನೂ ಸ್ವಲ್ಪ ಬದಲಾವಣೆ, ಇಲ್ಲಿ ಮಧ್ಯಗಾಮಿಗಳ ವರ್ಗಗಳ ಗುಣೋತ್ತರದಷ್ಟು ಇರುತ್ತದೆ ಅಥವಾ ಶಿರೋಲಂಬಗಳ ವರ್ಗಗಳ ಗುಣೋತ್ತರದಷ್ಟು ಇರುತ್ತದೆ. ಇದನ್ನು ಕೂಡ ಇರಬಹುದು. ನೋಡಿ, ತಾವು ಇದನ್ನ ಗಮನದಲ್ಲಿಟ್ಟುಕೊಳ್ಳಿ. ಆದ್ರೆ ಈಗ ನಾವು ನೋಡುವ ಎರಡು ತ್ರಿಕೋನಗಳು ಸ್ವರೂಪ ಇದ್ರೆ ಅವುಗಳ ಕ್ಷೇತ್ರಫಲಗಳ ಗುಣೋತ್ತರವು ಅವುಗಳ ಸಂಗತ ಭುಜಗಳ ವರ್ಗಗಳ ಗುಣೋತ್ತರದಷ್ಟು ಇರುತ್ತದೆ. ಮೊದಲಿಗೆ ನಾವು ಎರಡು ತ್ರಿಕೋನಗಳ ಆಕೃತಿಯನ್ನ ತೆಗೆಯುವ. ತ್ರಿಕೋನ ABC ಮತ್ತು ತ್ರಿಕೋನ PQR, ಈ ಎರಡೂ ತ್ರಿಕೋನಗಳು ಸ್ವರೂಪವಾಗಿ ತೆಗೆದು ಇಲ್ಲಿ AD ಲಂಬ BC ಮತ್ತು PS ಲಂಬ QR ಈ ರೀತಿ ತೆಗೆಯಲಾಗಿದೆ. ನೋಡಿ, ಪಕ್ಷ ಇಲ್ಲಿ ಕೊಟ್ಟಂತ ಸಂಗತಿ ನಮಗೇನಿದೆ ಅಂದ್ರೆ ತ್ರಿಕೋನ ABC ಸ್ವರೂಪ ತ್ರಿಕೋನ PQR ಅಂದ್ರೆ ಎರಡು ತ್ರಿಕೋನಗಳು ಸಮರೂಪ ಇರುತ್ತವೆ ಇಲ್ಲಿ ಇದೆ. ಹಾಗೂ AD ಲಂಬ BC ಮೊದಲನೇ ತ್ರಿಕೋನದಲ್ಲಿ, ಅದೇ ರೀತಿ ಎರಡನೇ ತ್ರಿಕೋನದಲ್ಲಿ PS ಲಂಬ QR. ಇಲ್ಲಿ ನಮಗೆ ಏನ್ ಹೇಳಿದ್ದಾರೆ ನೋಡ್ರಿ, ಇದ್ದರೆ ಅವುಗಳ ಕ್ಷೇತ್ರಫಲಗಳ ಗುಣೋತ್ತರವು ಅಂದ್ರೆ ಏರಿಯಾ ಆಫ್ ಟ್ರಯಾಂಗಲ್ ABC ಅಪಾನ್ ಏರಿಯಾ ಆಫ್ ಟ್ರಯಾಂಗಲ್ PQR ಅವುಗಳ ಸಂಗತ ಭುಜಗಳ ವರ್ಗಗಳ ಗುಣೋತ್ತರದಷ್ಟು ಇರುತ್ತದೆ. ಅಂದ್ರೆ AB ಸ್ಕ್ವೇರ್ ಅಪಾನ್ PQ ಸ್ಕ್ವೇರ್ ಈಸ್ ಈಕ್ವಲ್ ಟು BC ಸ್ಕ್ವೇರ್ ಅಪಾನ್ QR ಸ್ಕ್ವೇರ್ ಈಕ್ವಲ್ ಟು AC ಸ್ಕ್ವೇರ್ ಅಪಾನ್ PR ಸ್ಕ್ವೇರ್. ಇಲ್ಲಿ ನಮಗೆ ಸಿದ್ಧತೆ ಮಾಡುವಾಗ ಮೊದಲಿಗೆ ಈಗಾಗಲೇ ನಾವು ಒಂದು ಗುಣಧರ್ಮವನ್ನು ನೋಡಿದ್ದೇವೆ. ನೋಡಿ ಮಕ್ಕಳೇ, ತ್ರಿಕೋನಗಳ ಕ್ಷೇತ್ರಫಲಗಳ ಗುಣೋತ್ತರದ ಗುಣಧರ್ಮ ಇದೆ ನಮ್ಮ ಹತ್ರ. ನೋಡಿ, ಏರಿಯಾ ಆಫ್ ಟ್ರಯಾಂಗಲ್ ABC ಅಪಾನ್ ಏರಿಯಾ ಆಫ್ ಟ್ರಯಾಂಗಲ್ PQR ಈಕ್ವಲ್ ಟು BC ಇಂಟು AD ಅಪಾನ್ QR ಇಂಟು PS ಈಸ್ ಈಕ್ವಲ್ ಟು BC ಅಪಾನ್ QR ಇಂಟು AD ಅಪಾನ್ PS. ಇದನ್ನೇ ನಾವು ಬೇರೆ ಬೇರೆಯಾಗಿ ಬರೆದಿರುತ್ತೇವೆ. ನೋಡಿ, ವಿಧಾನ 1. ತ್ರಿಕೋನ ABD ಮತ್ತು ತ್ರಿಕೋನ PQS ದಲ್ಲಿ ಕೋನ್ B ಈಕ್ವಲ್ ಟು ಕೋನ್ Q. ಇದು ಪಕ್ಷದಲ್ಲಿ ಕೊಟ್ಟಿರುವಂತಹದ್ದು. ಎರಡು ಕೋನಗಳು ಏಕರೂಪ ಇವೆ. ಅದರಂತೆ ಕೋನ್ ADB ಇಸ್ ಈಕ್ವಲ್ ಟು ಕೋನ್ PSQ ಈಕ್ವಲ್ ಟು 90. ಅಂದ್ರೆ ಪ್ರತಿಯೊಂದು 90 ಅಂಶದಿರುತ್ತವೆ. ದೇರ್ ಫೋರ್ ಇಲ್ಲಿ ಕೋನ ಪರೀಕ್ಷೆಗನುಸಾರವಾಗಿ ಅಂದ್ರೆ ಕೋ ಪರೀಕ್ಷೆಗನುಸಾರವಾಗಿ ಸ್ವರೂಪತೆಯ ಕೋ ಪರೀಕ್ಷೆ ಇಲ್ಲಿ ತ್ರಿಕೋನ ABD ಸ್ವರೂಪ ತ್ರಿಕೋನ PQS ಆಗುತ್ತೆ. ದೇರ್ ಫೋರ್ AD ಅಪಾನ್ PS ಇಸ್ ಈಕ್ವಲ್ ಟು AB ಅಪಾನ್ PQ. ಯಾಕಂದ್ರೆ ಸ್ವರೂಪ ತ್ರಿಕೋನಗಳ ಸಂಗತ ಭುಜಗಳಾಗುತ್ತೆ. ನೋಡಿ, ಇಲ್ಲಿ ವಿಧಾನ 2. ಆದರೆ ತ್ರಿಕೋನ ABC ಸ್ವರೂಪ ತ್ರಿಕೋನ PQR ಇದು ಪಕ್ಷದಲ್ಲಿರುವಂತಹದ್ದು. ನಮಗೆ ಇದು ಕೊಟ್ಟಿರುವಂತಹದ್ದಿದೆ. ಮೂಲ ಎರಡು ತ್ರಿಕೋನಗಳು ಸ್ವರೂಪ ಇರುತ್ತವೆ ಎಂದು ಕೊಟ್ಟಿರುತ್ತಾರೆ. ಆದ್ದರಿಂದ AB ಅಪಾನ್ PQ ಈಸ್ ಈಕ್ವಲ್ ಟು BC ಅಪಾನ್ QR ಈಕ್ವಲ್ ಟು AC ಅಪಾನ್ PR. ಕಾರಣ ಇಲ್ಲಿ ಸ್ವರೂಪ ತ್ರಿಕೋನಗಳ ಸಂಗತ ಭುಜಗಳು ಪ್ರಮಾಣದಲ್ಲಿರುತ್ತವೆ. ನೋಡಿ, ಆದ್ರಿಂದ ಇದು ವಿಧಾನ 3 ಆಯಿತು. ವಿಧಾನ 2 ಮತ್ತು 3ರಿಂದ ನಾವು ಸರಿಯಾಗಿ ನೋಡಿದೆವು ಅಂದ್ರೆ ವಿಧಾನ 1 ಬರೆದಾಗ 1ರಲ್ಲಿ 2 ಮತ್ತು 3 ನೀಡುವ. ನೋಡ್ರಿ, ಇಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ABC ಅಪಾನ್ ಏರಿಯಾ ಆಫ್ ಟ್ರಯಾಂಗಲ್ PQR ಈಕ್ವಲ್ ಟು BC ಅಪಾನ್ QR ಇಂಟು AD ಅಪಾನ್ PS. ಇಲ್ಲಿ ವಿಧಾನ 1 ಇದೆ. ಅದರಲ್ಲಿ ನಾವಿಲ್ಲಿ BC ಅಪಾನ್ QR ಹೇಗಿದೆ ಹಾಗಿಟ್ಟು BC ಅಪಾನ್ QR ನೋಡಿ AD ಅಪಾನ್ PS ಈಕ್ವಲ್ ಟು AB ಅಪಾನ್ PQ ಇದೆ. ದೇರ್ ಫೋರ್ AB ಅಪಾನ್ PQ ಈಕ್ವಲ್ ಟು BC ಅಪಾನ್ QR ಇದೆ. ಆದ್ದರಿಂದ 2 ಮತ್ತು ವಿಧಾನ 3 ವಿಧಾನದಲ್ಲಿ ಇಲ್ಲಿ BC ಇಂಟು BC ಈಕ್ವಲ್ ಟು BC ಸ್ಕ್ವೇರ್, QR ಇಂಟು QR ಈಕ್ವಲ್ ಟು QR ಸ್ಕ್ವೇರ್ ಆಗುತ್ತೆ. ದೇರ್ ಫೋರ್ ಇಲ್ಲಿ ನೋಡಿ
ಬಿ ಸಿ ಸ್ಕ್ವೇರ್ ಅಪಾನ್ ಕ್ಯೂ ಆರ್ ಸ್ಕ್ವೇರ್. ಅದೇ ರೀತಿ ನಾವು ವಿಧಾನ 2ರಲ್ಲಿ ನೋಡಿರುವ ಹಾಗೆ ಎ ಬಿ ಸ್ಕ್ವೇರ್ ಅಪಾನ್ ಪಿ ಕ್ಯೂ ಸ್ಕ್ವೇರ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಅಪಾನ್ ಕ್ಯೂ ಆರ್ ಸ್ಕ್ವೇರ್ ಈಕ್ವಲ್ ಟು ನಾವು ಪುನಃ ಎ ಸಿ ಸ್ಕ್ವೇರ್ ಅಪಾನ್ ಪಿ ಆರ್ ಸ್ಕ್ವೇರ್ ಅಂತ ಇಡಲು ಬರುತ್ತದೆ. ಅಂದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಅಪಾನ್ ಏರಿಯಾ ಆಫ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಅಪಾನ್ ಕ್ಯೂ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಅಪಾನ್ ಪಿ ಕ್ಯೂ ಸ್ಕ್ವೇರ್ ಈಕ್ವಲ್ ಟು ಅದೇ ರೀತಿಯಾಗಿನೇ ಎ ಸಿ ಸ್ಕ್ವೇರ್ ಅಪಾನ್ ಪಿ ಆರ್ ಸ್ಕ್ವೇರ್ ಅಂತ ಇಡಲು ಬರುತ್ತದೆ. ಹೀಗೆ ನಾವು ತ್ರಿಕೋನಗಳ ಕ್ಷೇತ್ರಫಲಗಳ ಸ್ವರೂಪ ತ್ರಿಕೋನಗಳ ಕ್ಷೇತ್ರಫಲಗಳ ಗುಣೋತ್ತರವು ಅವುಗಳ ಸಂಗತ ಭುಜಗಳ ವರ್ಗಗಳ ಗುಣೋತ್ತರದಷ್ಟು ಇರುತ್ತದೆ ಎಂದು ಸಿದ್ಧ ಮಾಡಲು ಬರುತ್ತದೆ. ನೋಡಿ ಮಕ್ಕಳೇ, ಇದನ್ನೇ ನಿಮಗೆ ಇನ್ನೊಂದ್ಸರಿ ನಾನು ನೋಡಿ ನಿಮ್ಮ ಗಮನದಲ್ಲಿ ತರುತ್ತೇನೆ. ಸ್ವರೂಪ ತ್ರಿಕೋನಗಳ ಕ್ಷೇತ್ರಫಲಗಳ ಗುಣೋತ್ತರವು ಅವುಗಳ ಸಂಗತ ಮಧ್ಯಗಾಮಿಗಳ ವರ್ಗಗಳ ಗುಣೋತ್ತರದಷ್ಟು ಇರುತ್ತವೆ ಹಾಗೂ ಶಿರೋಲಂಬಗಳ ವರ್ಗಗಳ ಗುಣೋತ್ತರದಷ್ಟು ಕೂಡ ಇರುತ್ತವೆ. ಇದು ಗಮನದಲ್ಲಿರಲಿ. ನಾವು ಈ ಪ್ರಮೇಯದ ಮೇಲಿಂದ ಒಂದು ಉದಾಹರಣೆಯನ್ನ ನೋಡೋರಿದ್ದೇವೆ. ನೋಡಿ ಮಕ್ಕಳೇ, ಇಲ್ಲಿ ತ್ರಿಕೋನ ಎ ಬಿ ಸಿ ಮತ್ತು ತ್ರಿಕೋನ ಪಿ ಕ್ಯೂ ಆರ್ ಸ್ವರೂಪ ತ್ರಿಕೋನಗಳಿವೆ. ಅಂದ್ರೆ ಟ್ರಯಾಂಗಲ್ ಎ ಬಿ ಸಿ ಸ್ವರೂಪ ಟ್ರಯಾಂಗಲ್ ಪಿ ಕ್ಯೂ ಆರ್ ಹಾಗೂ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಈಕ್ವಲ್ ಟು 16, ಏರಿಯಾ ಆಫ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಈಕ್ವಲ್ ಟು 15 ಇದ್ದರೆ ಎ ಬಿ ಅಪಾನ್ ಪಿ ಕ್ಯೂ ಈ ಗುಣೋತ್ತರದ ಬೆಲೆ ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ. ನೋಡ್ರಿ, ಇಲ್ಲಿ ಟ್ರಯಾಂಗಲ್ ಎ ಬಿ ಸಿ ಸ್ವರೂಪ ಟ್ರಯಾಂಗಲ್ ಪಿ ಕ್ಯೂ ಆರ್ ಅಂದ್ರೆ ಎರಡೂ ತ್ರಿಕೋನಗಳು, ಇದು ಪಕ್ಷ ಅಂತ ಬರ್ಕೊಳ್ಬೇಕು. Therefore, area of triangle ABC upon area of triangle PQR equal to AB square upon PQ square. ಸಮರೂಪ ತ್ರಿಕೋನಗಳ ಕ್ಷೇತ್ರಫಲಗಳ ಗುಣೋತ್ತರಗಳು ಅವುಗಳ ಸಂಗತ ಭುಜಗಳ ವರ್ಗಗಳ ಗುಣೋತ್ತರಷ್ಟು ಇರುತ್ತವೆ. ಅಂದ್ರೆ ಸಮರೂಪ ತ್ರಿಕೋನಗಳ ಕ್ಷೇತ್ರಫಲಗಳ ಪ್ರಮೇಯ ಅಂದ್ರೂ ನಡೆಯುತ್ತೆ ಮಕ್ಕಳೇ. Therefore, 16 upon 25 is equal to AB square upon PQ square. ಇಲ್ಲಿ ವರ್ಗಮೂಲ ತೆಗೆಯಲಾಗಿ ಎ ಬಿ ಅಪಾನ್ ಪಿ ಕ್ಯೂ ಈಕ್ವಲ್ ಟು 4 ಅಪಾನ್ 5 ಆಗುತ್ತೆ. ಅಂದ್ರೆ ಎ ಬಿ ಅಪಾನ್ ಪಿ ಕ್ಯೂ ಈ ಗುಣೋತ್ತರ 4 ಅಪಾನ್ 5 ಆಗುತ್ತೆ. ನೋಡಿ, ಅದೇ ರೀತಿ ಈ ಮುಂದಿನ ಉದಾಹರಣೆಯನ್ನ ಸ್ವಲ್ಪ ಗಮನದಲ್ಲಿಟ್ಟು ನೋಡಿ. ಎರಡನೇ ಉದಾಹರಣೆ, ಎರಡು ಸಮರೂಪ ತ್ರಿಕೋನಗಳ ಸಂಗತ ಭುಜಗಳ ಗುಣೋತ್ತರವು 2:5 ಇದೆ. ಚಿಕ್ಕ ತ್ರಿಕೋನದ ಕ್ಷೇತ್ರಫಲ 64 ಚೌರಸ್ ಸೆಂಟಿಮೀಟರ್ ಇದ್ದರೆ ದೊಡ್ಡ ತ್ರಿಕೋನದ ಕ್ಷೇತ್ರಫಲ ಕಂಡುಹಿಡಿಯಿರಿ. ಇಲ್ಲಿ ಎರಡು ತ್ರಿಕೋನಗಳು ಸ್ವರೂಪ ಇವೆ ಎಂದು ಹೇಳಿದ್ದಾರೆ. ಹಾಗಾದ್ರೆ ನಾವು ಯಾವುದೇ ಎರಡು ತ್ರಿಕೋನಗಳನ್ನ ತೆಗೆದುಕೊಳ್ಳುವ. ಇಲ್ಲಿ ನೋಡಿ, ತ್ರಿಕೋನ ಎ ಬಿ ಸಿ ಸ್ವರೂಪ ತ್ರಿಕೋನ ಪಿ ಕ್ಯೂ ಆರ್ ಎಂದು ತಿಳಿಯುವ. ತ್ರಿಕೋನ ಎ ಬಿ ಸಿ ಇದು ಚಿಕ್ಕ ತ್ರಿಕೋನ ಮತ್ತು ತ್ರಿಕೋನ ಪಿ ಕ್ಯೂ ಆರ್ ಇದು ದೊಡ್ಡ ತ್ರಿಕೋನವಿದೆ ಎಂದು ತಿಳಿಯುವ. Therefore, area of triangle ABC upon area of triangle PQR equal to, ನಾವಿಲ್ಲಿ ಯಾವುದೇ ಎರಡು ಭುಜಗಳನ್ನು ತೆಗೆದುಕೊಂಡ್ರೆ ಅಂದ್ರೆ ಇಲ್ಲಿ ಭುಜಗಳ ಗುಣೋತ್ತರಗಳನ್ನು ಅವರೇ ಕೊಟ್ಟಿರುವುದರಿಂದ 2/5 ಅಂದ್ರೆ ಇದರ ವರ್ಗಗಳ ಗುಣೋತ್ತರಗಳನ್ನು ತೆಗೆದುಕೊಂಡಿದೆ. ಇದು ಸಮರೂಪ ತ್ರಿಕೋನಗಳ ಕ್ಷೇತ್ರಫಲಗಳ ಗುಣೋತ್ತರದ ಪ್ರಮೇಯ ಆಯಿತು ನೋಡಿ. Therefore, area of triangle ABC upon area of triangle PQR equal to 4/25. ಆದ್ರೆ ಏರಿಯಾ ಆಫ್ ಟ್ರಯಾಂಗಲ್ ABC ಕ್ಷೇತ್ರಫಲ 64 ಕೊಟ್ಟಿದೆ. Therefore, ಇಲ್ಲಿ ನಾವು 64 ಅನ್ನು ತೆಗೆದುಕೊಂಡೆವು. Therefore, 64 upon area of triangle PQR equal to 4/25. ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಲಾಗಿ 4 into area of triangle PQR is equal to 64 into 25. ಆ ನಂತರ ಏರಿಯಾ ಆಫ್ ಟ್ರಯಾಂಗಲ್ PQR equal to 64 into 25 upon 4. ಇಲ್ಲಿ 4 ಹಾಗೂ 64 ಈ ರೀತಿ ಭಾಗ ಹೊಡೆದ್ರೆ ನಾವು 400 ಈ ರೀತಿ ಉತ್ತರ ಬರುತ್ತೆ. Therefore, ಅಂದ್ರೆ ದೊಡ್ಡ ತ್ರಿಕೋನದ ಕ್ಷೇತ್ರಫಲ ಈಕ್ವಲ್ ಟು 400 ಚೌರಸ್ ಸೆಂಟಿಮೀಟರ್ ಆಗುತ್ತೆ ನೋಡಿ. ಈ ರೀತಿ ಈ ಉದಾಹರಣೆ ಅಂದ್ರೆ ಇಲ್ಲಿ ಚಿಕ್ಕ ತ್ರಿಕೋನದ ಕ್ಷೇತ್ರಫಲ 64 ಚೌರಸ್ ಸೆಂಟಿಮೀಟರ್ ಕೊಟ್ಟಾಗ ದೊಡ್ಡ ತ್ರಿಕೋನದ ಕ್ಷೇತ್ರಫಲ ಎಷ್ಟಾಗುತ್ತೆ? 400 ಚೌರಸ್ ಸೆಂಟಿಮೀಟರ್ ಆಗುತ್ತೆ ನೋಡಿ. ಆನಂತರ ಇಲ್ಲಿ ಇನ್ನೊಂದು ಉದಾಹರಣೆ ನೋಡಿ. ಸಮಲಂಬ ಚೌಕೋನ ABCDಯಲ್ಲಿ ಭುಜ AB ಸಮಾಂತರ CD ಇಲ್ಲಿ ಆಕೃತಿಯಲ್ಲಿ ಇದೆ. ABಗೆ CD ಇದು ಸಮಾಂತರ ಇದೆ. ಕರ್ಣ AC ಮತ್ತು ಕರ್ಣ BD ಇವು ಒಂದನ್ನೊಂದು P ಬಿಂದುವಿನಲ್ಲಿ ಛೇದಿಸುತ್ತವೆ. AC ಮತ್ತು BDಗಳು ಛೇದಿಸುತ್ತವೆ ಎಲ್ಲಿ? P ಬಿಂದುವಿನಲ್ಲಿ. ಹಾಗಾದ್ರೆ ಏರಿಯಾ ಆಫ್ ಟ್ರಯಾಂಗಲ್ APB ಅಪಾನ್ ಏರಿಯಾ ಆಫ್ ಟ್ರಯಾಂಗಲ್ CPD ಈಕ್ವಲ್ ಟು AB ಸ್ಕ್ವೇರ್ ಅಪಾನ್ CD ಸ್ಕ್ವೇರ್ ಎಂದು ಸಿದ್ಧ ಮಾಡಿರಿ. ಈ ರೀತಿ ನಮಗೆ ಸಿದ್ಧ ಮಾಡ್ಲಿಕ್ಕೆ ಹೇಳಿದ್ದಾರೆ ನೋಡಿ.
ಮೊದಲಿಗೆ ಸಮಲಂಬ ಚೌಕೋನ ಎ ಬಿ ಸಿ ಡಿಯಲ್ಲಿ ಎ ಬಿ ಸಮಾಂತರ ಇದೆ ಸಿ ಡಿಗೆ ಈ ರೀತಿ ಕೊಟ್ಟಿರುವುದರಿಂದ ಇಲ್ಲಿ ಎರಡು ತ್ರಿಕೋನಗಳನ್ನು ತೆಗೆದುಕೊಳ್ಳುವ ಅಂದ್ರೆ ಎ ಪಿ ಬಿ ಮತ್ತು ಸಿ ಪಿ ಡಿ ಎರಡೂ ತ್ರಿಕೋನಗಳನ್ನು ತೆಗೆದುಕೊಂಡಾಗ ನಮಗೆ ಇಲ್ಲಿ ಕೋನ್ ಪಿ ಎ ಬಿ ಏಕರೂಪ ಕೋನ್ ಪಿ ಸಿ ಡಿ, ಪಿ ಎ ಬಿ ಮತ್ತು ಪಿ ಸಿ ಡಿ ಇವೆರಡು ವ್ಯುತ್ಕ್ರಮ ಕೋನಗಳಾಗುತ್ತವೆ ನೋಡಿ. ಎ ಬಿಗೆ ಸಿ ಡಿ ಸಮಾಂತರವಿದ್ದು ಎ ಸಿ ಇದು ಛೇದಿಕೆ ಇದ್ದಾಗ ಈ ಎ ಕೋನಕ್ಕೆ ಸಿ ಕೋನ ವ್ಯುತ್ಕ್ರಮ ಆಗುತ್ತೆ. ಆದ್ದರಿಂದ ಕೋನ್ ಪಿ ಎ ಬಿ ಏಕರೂಪ ಕೋನ್ ಪಿ ಸಿ ಡಿ ಇದು ವ್ಯುತ್ಕ್ರಮ ಕೋನ ಆಯ್ತು. ಅದೇ ರೀತಿ ಇಲ್ಲಿ ಎ ಪಿ ಬಿ ಮತ್ತು ಸಿ ಪಿ ಡಿಗಳು ಪರಸ್ಪರ ವಿರುದ್ಧ ಕೋನಗಳಿವೆ ನೋಡಿ. ಆದ್ದರಿಂದ ಕೋನ್ ಎ ಪಿ ಬಿ ಏಕರೂಪ ಕೋನ್ ಸಿ ಪಿ ಡಿ ಇಲ್ಲಿ ಪರಸ್ಪರ ವಿರುದ್ಧ ಕೋನಗಳು. ಈ ಎರಡು ಕೋನಗಳು ಏಕರೂಪ ಆದ್ರೆ ಸಾಕು. ನಾವು ಈಗಾಗಲೇ ನೋಡಿರುವ ಹಾಗೆ ಎರಡು ತ್ರಿಕೋನಗಳ ಸಂಗತ ಕೋನಗಳು, ಯಾವುದೇ ಎರಡು ಸಂಗತ ಕೋನಗಳು ಏಕರೂಪವಾಗಿದ್ದರೆ ಆಗ ಅದು ಕೋ ಪರೀಕ್ಷೆಗನುಸಾರವಾಗಿ ಆ ಎರಡೂ ತ್ರಿಕೋನಗಳು ಸ್ವರೂಪವಾಗಿರುತ್ತವೆ ನೋಡಿ. ದೇರ್ಫೋರ್ ತ್ರಿಕೋನ ಎ ಪಿ ಬಿ ಸ್ವರೂಪ ತ್ರಿಕೋನ ಸಿ ಪಿ ಡಿ ಸ್ವರೂಪತೆಯ ಕೋ ಪರೀಕ್ಷೆ ಆಗುತ್ತೆ. ದೇರ್ಫೋರ್ ಇಲ್ಲಿ ಎರಡು ತ್ರಿಕೋನಗಳು ಸ್ವರೂಪವಾಗಿರುವಾಗ, ಎರಡು ತ್ರಿಕೋನೇ ಸ್ವರೂಪ ಇದ್ರ ಅವುಗಳ ಕ್ಷೇತ್ರಫಲಗಳ ಗುಣೋತ್ತರವು ಅವುಗಳ ಸಂಗತ ಭುಜಗಳ ವರ್ಗಗಳ ಗುಣೋತ್ತರಕ್ಕೆ ಸರಿ ಇರುತ್ತವೆ ಎಂಬ ಪ್ರಮೇಯ ನಾವು ಈಗಾಗಲೇ ನೋಡಿರು. ಆದ್ದರಿಂದ ಏರಿಯಾ ಆಫ್ ಟ್ರಯಾಂಗಲ್ ಎ ಪಿ ಬಿ ಅಪಾನ್ ಏರಿಯಾ ಆಫ್ ಟ್ರಯಾಂಗಲ್ ಸಿ ಪಿ ಡಿ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಅಪಾನ್ ಸಿ ಡಿ ಸ್ಕ್ವೇರ್. ಇದು ಸಮರೂಪ ತ್ರಿಕೋನಗಳ ಕ್ಷೇತ್ರಫಲಗಳ ಪ್ರಮೇಯ ಎಂದು ಬರೆಯಬೇಕು. ಹಾಗಾದ್ರೆ ಇಲ್ಲೊಂದು ಕೃತಿ ಇದೆ ನೋಡಿ. ಈ ಕೃತಿ ನಮಗೆ ಪರೀಕ್ಷೆಯ ಸಂದರ್ಭದಲ್ಲಿ ಅಂದ್ರೆ ಪರೀಕ್ಷೆಯಲ್ಲಿ 3 ಗುಣಗಳ ಉದಾಹರಣೆಯನ್ನ ಕೇಳಿರುತ್ತಾರೆ ನೋಡಿ. ಕೇವಲ ಇಲ್ಲಿ ಚೌಕಟ್ಟಿನಲ್ಲಿ ಏನ್ ಬರುತ್ತೆ ಎಂಬುದನ್ನು ತುಂಬಬೇಕು. ಆಕೃತಿಯಲ್ಲಿ ರೇಖ ಪಿ ಕ್ಯೂ ಸಮಾಂತರ ಡಿ, ಏರಿಯಾ ಆಫ್ ಟ್ರಯಾಂಗಲ್ ಪಿ ಕ್ಯೂ ಎಫ್ ಈಕ್ವಲ್ ಟು 20 ಮೂಲಮಾನ, ಪಿ ಎಫ್ ಇಸ್ ಈಕ್ವಲ್ ಟು 2dp ಇದ್ರೆ ಏರಿಯಾ ಆಫ್ ಚೌಕೋನ್ ಡಿ ಪಿ ಕ್ಯೂ ಇ ತೆಗೆಯುವ ಸಲುವಾಗಿ ಕೆಳಗಿನ ಕೃತಿ ಪೂರ್ಣ ಮಾಡಿದೆ. ಏರಿಯಾ ಆಫ್ ಟ್ರಯಾಂಗಲ್ ಪಿ ಕ್ಯೂ ಎಫ್ ಈಕ್ವಲ್ ಟು 20 ಮೂಲಮಾನ, ಪಿ ಎಫ್ ಈಕ್ವಲ್ ಟು 2dp, dp ಈಕ್ವಲ್ ಟು ಎಕ್ಸ್ ಎಂದು ತಿಳಿಯೋಣ. ದೇರ್ಫೋರ್ ಪಿ ಎಫ್ ಈಕ್ವಲ್ ಟು 2x. ಇಲ್ಲಿವರೆಗೆ ಇವರೆಲ್ಲ ಇದು ಕೊಟ್ಟಿರ್ತಕ್ಕಂಥ ಇದೆ. ಹಾಗಾದ್ರೆ ಇಲ್ಲಿ ಡಿ ಎಫ್ ಈಕ್ವಲ್ ಟು ಡಿ ಪಿ ಪ್ಲಸ್ ಅಂದ್ರೆ ಈ ಪೂರ್ಣ ಭುಜ ಡಿ ಎಫ್ ಇದೆ, ಇವೆರಡರ ಬೇರೀಸ್ ಡಿ ಪಿ ಮತ್ತು ಪಿ ಎಫ್ ಬೇರೀಸ್ ಮಾಡಬೇಕು ನೋಡಿ. ಡಿ ಎಫ್ ಈಕ್ವಲ್ ಟು ಡಿ ಪಿ ಪ್ಲಸ್ ಪಿ ಎಫ್ ಆಗುತ್ತೆ. ಇಲ್ಲಿ ಈಗಾಗಲೇ ಡಿ ಪಿ ಯ ಬೆಲೆ ಎಕ್ಸ್ ಎಂದು ಕೊಟ್ಟಿರುತ್ತಾರೆ. ಆ ನಂತರ ಇಲ್ಲಿ ಪಿ ಎಫ್ ಈಕ್ವಲ್ ಟು 2x ಇದೆ, ಅಂದ್ರೆ ಡಿ ಪಿ ಎಕ್ಸ್ ಇಟ್ಕೋಬೇಕು. ಅಂದ್ರೆ ಎಕ್ಸ್ ಪ್ಲಸ್ 2x ಈಕ್ವಲ್ ಟು 3x ಆಯ್ತು. ತ್ರಿಕೋನ ಎಫ್ ಡಿ ಇ ಮತ್ತು ತ್ರಿಕೋನ ಎಫ್ ಪಿ ಕ್ಯೂ ದಲ್ಲಿ ಕೋನ್ ಎಫ್ ಡಿ ಇ ಏಕರೂಪ ಕೋನ್ ಎಫ್ ಡಿ ಗೆ ಎಫ್ ಡಿ ಇ ಈ ಕೋನಕ್ಕೆ ಎಫ್ ಪಿ ಕ್ಯೂ ಸಂಗತ ಕೋನ ಆಗುತ್ತೆ ನೋಡಿ. ಆ ನಂತರ ಕೋನ್ ಎಫ್ ಇ ಡಿ ಏಕರೂಪ ಕೋನ್ ಎಫ್ ಕ್ಯೂ ಪಿ, ಇಲ್ಲಿ ಎಫ್ ಇ ಡಿ ಹಾಗೂ ಎಫ್ ಕ್ಯೂ ಪಿ ಇವೆರಡೂ ಕೂಡ ಸಂಗತ ಕೋನಗಳು. ಯಾಕಂದ್ರೆ ಇಲ್ಲಿ ಸಮಾಂತರ ಇರುತ್ತವೆ, ಪಿ ಕ್ಯೂ ಸಮಾಂತರ ಡಿ ಇರುತ್ತದೆ. ದೇರ್ಫೋರ್ ಎರಡು ಸಂಗತ ಕೋನಗಳ ಏಕರೂಪ ಆದ ನಂತರ ಅಂದ್ರೆ ಈ ತ್ರಿಕೋನದಲ್ಲಿಯ ಯಾವುದೇ ಎರಡು ಸಂಗತ ಕೋನಗಳ ಏಕರೂಪವಾಗಿದ್ರೆ ಅದು ಯಾವ ಪರೀಕ್ಷೆ ಆಗುತ್ತೆ? ಕೋ ಪರೀಕ್ಷೆ ಆಗುತ್ತೆ ನೋಡಿ. ದೇರ್ಫೋರ್ ಎಫ್ ಡಿ ಇ ಸ್ವರೂಪ ತ್ರಿಕೋನ ಎಫ್ ಪಿ ಕ್ಯೂ ಕೋ ಪರೀಕ್ಷೆ. ದೇರ್ಫೋರ್ ಏರಿಯಾ ಆಫ್ ಟ್ರಯಾಂಗಲ್ ಎಫ್ ಡಿ ಇ ಅಪಾನ್ ಏರಿಯಾ ಆಫ್ ಟ್ರಯಾಂಗಲ್ ಎಫ್ ಪಿ ಕ್ಯೂ ಇಸ್ ಈಕ್ವಲ್ ಟು ಡಿ ಎಫ್ ಸ್ಕ್ವೇರ್ ಅಪಾನ್ ಪಿ ಎಫ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ 3x ಸ್ಕ್ವೇರ್ ಅಪಾನ್ 2x ಸ್ಕ್ವೇರ್ ಈಕ್ವಲ್ ಟು 9 ಅಪಾನ್ 4 ಆಗುತ್ತೆ. ಆ ನಂತರ ಏರಿಯಾ ಆಫ್ ಟ್ರಯಾಂಗಲ್ ಎಫ್ ಡಿ ಇ ಇಸ್ ಈಕ್ವಲ್ ಟು 9 ಅಪಾನ್ 4 ಇಂಟು ಏರಿಯಾ ಆಫ್ ಎಫ್ ಪಿ ಕ್ಯೂ ಈಕ್ವಲ್ ಟು 9 ಅಪಾನ್ 4 ಇಂಟು ಎಫ್ ಪಿ ಕ್ಯೂ ದ ಬೆಲೆ 20 ಇದೆ ಕೊಟ್ಟಿರುತ್ತಾರೆ, ಈಕ್ವಲ್ ಟು 45 ಆಗುತ್ತೆ. Therefore, area of chocon DPQE is equal to area of triangle FDE minus area of triangle FPQ is equal to 45 minus 20 ಆಗುತ್ತೆ, equal to 25 ಚೌರಸ್ ಮೂಲಮಾನ ಆಗುತ್ತೆ ನೋಡಿ. ಈ ಉದಾಹರಣೆಯನ್ನು ತಾವು ಇಂತಹ ಉದಾಹರಣೆಗಳನ್ನು ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ CBB ಟ್ಯುಟೋರಿಯಲ್, ಕ್ಲಿಕ್ ಆನ್ ಬೆಲ್ ಐಕಾನ್. ಯಾವುದೇ ಸಮಸ್ಯೆ ಬಂದರೆ ತಾವು ಕಮೆಂಟ್ ಮಾಡಬೇಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.